ನಮಸ್ಕಾರ ಸ್ನೇಹಿತರೆ, ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ. ಅವರ ಜೀವನ ಮಹತ್ವದ ತಿರುವು ಪಡೆಯಲಿದೆ. ಹಾಗಾದರೆ ಆ ದೊಡ್ಡ ಬದಲಾವಣೆಗಳು ಯಾವುವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕುಂಭ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಕುಂಭ ರಾಶಿಯವರಿಗೆ ಈ ವಿಡಿಯೋ ಬಹಳ ಮುಖ್ಯ. ತಪ್ಪದೇ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲೇ ಹೇಳಿದಂತೆ ಕುಂಭ ರಾಶಿಯವರು ಸ್ವಭಾವತಃ ಮಾನವೀಯ ಗುಣವುಳ್ಳವರು. ತುಂಬ ಕರುಣಾಳು ಹಾಗೂ ಸಹಾನುಭೂತಿ ಹೊಂದಿರುತ್ತಾರೆ. ಎಲ್ಲ ಕೆಲಸದಲ್ಲೂ ಉತ್ಸಾಹದ ಮನೋಭಾವ ಹೊಂದಿರುತ್ತಾರೆ. ಇವರು ಏನನ್ನಾದರೂ ಮಾಡಬೇಕೆಂದು ಯೋಚಿಸಿದರೆ ಯಾರಿಂದಲೂ ಇವರನ್ನು ತಡೆಯಲು ಸಾಧ್ಯವಿಲ್ಲ. ತಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸೃಜನಶೀಲತೆಯನ್ನು ತೋರ್ಪಡಿಸಿಕೊಳ್ಳುತ್ತಾರೆ. ಇತರರನ್ನು ಎಂದಿಗೂ ಅನುಸರಿಸುವುದಿಲ್ಲ. ಇದರಿಂದಾಗಿ ಸೃಜನಶೀಲತೆ ಹಾಗೂ ಅನ್ಯೋನ್ಯತೆಯ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ. ಬುದ್ಧಿವಂತಿಕೆಯಲ್ಲಿ ಇತರರನ್ನ ಆಶ್ಚರ್ಯಗೊಳಿಸುತ್ತಾರೆ. ಇವರು ನೀವು ನಂಬಲಾಗದಷ್ಟು ವಿಶಾಲ ಮನಸ್ಸಿನವರು ಹಾಗೂ ಮುಕ್ತ ಸ್ವಭಾವದವರು. ಸಾಮಾನ್ಯವಾಗಿ ಕುಂಭ ರಾಶಿಯವರು ತಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಯಾವತ್ತೂ ಕೂಡ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಆದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡುವುದಾದರೆ ಕುಂಭ ರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ. ಆದರೆ ಅದನ್ನು ಎಲ್ಲರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹೋಗುವುದಿಲ್ಲ. ಯಾಕಂದರೆ ಕೆಲವೊಮ್ಮೆ ಜನರು ಅವರನ್ನು ವೀಕ್ ಎಂಬುದಾಗಿ ಭಾವಿಸಿಕೊಳ್ಳಬಹುದು ಎನ್ನುವುದು ಅವರ ಅಭಿಪ್ರಾಯವಾಗಿರುತ್ತದೆ. ಕುಂಭ ರಾಶಿಯವರಿಗೆ ಎಷ್ಟು ಭಾವನಾತ್ಮಕವಾಗಿ ಎಮೋಷನಲ್ ಆಗಿರುತ್ತಾರೆ ಅಂದರೆ ಒಂದು ಚಿಕ್ಕ ಘಟನೆ ಕೂಡ ಅವರನ್ನು ಮನಸ್ಸಿನಲ್ಲಿ ಬೇಸರ ಮಾಡುವಂತೆ ಮಾಡಬಹುದಾಗಿದೆ. ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳಾಗಿ ಕುಂಭ ರಾಶಿಯವರು ನಿಜ ಜೀವನದಲ್ಲಿರುತ್ತಾರೆ. ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಎಮೋಷನಲ್ ಲೈಫ್ ಸ್ಟೈಲನ್ನು ಅವರು ಹೊರಗಿನವರಿಗೆ ತೋರಿಸುವುದಕ್ಕೆ ಹೋಗುವುದಿಲ್ಲ. ಕೇವಲ ಇದರ ಬಗ್ಗೆ ಅವರ ಅತ್ಯಂತ ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ತಿಳಿದಿರುತ್ತದೆ. ಪ್ರಾಮಾಣಿಕತೆಯಲ್ಲಿ ಕುಂಭ ರಾಶಿಯವರು ನಂಬಿಕೆ ಇಡುತ್ತಾರೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಸುಳ್ಳು ಹೇಳಬೇಕಾದಂಥ ಪರಿಸ್ಥಿತಿ ಒದಗಿ ಬಂದಾಗ ಸುಳ್ಳನ್ನು ಕೂಡ ಹೇಳುತ್ತಾರೆ. ಕುಂಭ ರಾಶಿಯವರು ಅತ್ಯಂತ ಶಾಂತ ಹಾಗೂ ನೆಮ್ಮದಿ ಇರುವಂತಹ ವಾತಾವರಣದಲ್ಲಿ ಜೀವನ ಮಾಡುತ್ತಾರೆ. ಹೀಗಾಗಿ ಅವರು ಯಾವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಎಂದು ನಿರ್ಧರಿಸುವುದು ಅಥವಾ ಅವರನ್ನು ಲೆಕ್ಕಾಚಾರ ಹಾಕುವುದು ಅಷ್ಟೊಂದು ಸುಲಭದ ಮಾತಲ್ಲ. ಯಾವುದಾದರೂ ಕೆಲಸ ಮಾಡುವಂತಹ ಯೋಜನೆಯನ್ನು ಕುಂಭ ರಾಶಿಯವರು ಮೊದಲೇ ನಿರ್ಧಾರ ಮಾಡಿದರೆ ಕೊನೆಯ ಮೂಮೆಂಟ್ನಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕೂಡ ಮಾಡಬಹುದು. ಅದು ಕೂಡ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆ ತಿಳಿಯದೆ ಇಷ್ಟೆಲ್ಲ ಮಾಡಿಬಿಡುತ್ತಾರೆ. ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತೆ. ಕುಂಭ ರಾಶಿಯವರು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾರೆ, ಅಧರ್ಮವನ್ನು ಪಾಲಿಸುವುದಿಲ್ಲ. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳು ಏನು ಅಂದರೆ ಕುಂಭ ರಾಶಿಯವರಿಗೆ ಸಂಗೀತ, ವಾದ್ಯ ಇದರ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ. ಕಲಿಯಬೇಕು, ಭರತನಾಟ್ಯ ಕಲಿಯಬೇಕು ಅಥವಾ ಶಾಸ್ತ್ರೀಯ ಸಂಗೀತ ಕಲಿಯಬೇಕು ಅನ್ನುವಂತಹ ಮನಸ್ಥಿತಿ ತುಂಬ ಜನಕ್ಕೆ ಇರುತ್ತೆ. ನಿಮ್ಮ ಪ್ರತಿಭೆಗೆ ಈ ತಿಂಗಳಲ್ಲಿ ಮನ್ನಣೆ ಸಿಗಲಿದೆ. ನೀವು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕುವುದಿಲ್ಲ. ಆದರೆ ನಿಮ್ಮ ಸುತ್ತಮುತ್ತಲಿನವರು ನೀವು ಹಾಳಾಗಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹವರಿರುತ್ತಾರೆ. ಹೇಗೋ ಸಂಭಾಳಿಸಿಕೊಂಡು ಹೋಗ್ತಾ ಇರ್ತೀರಾ. ಅವರೇ ಈ ಒಂದು ಮಾಸದಲ್ಲಿ ಅವರ ನಿಜ ಬಣ್ಣ ನಿಮಗೆ ಗೊತ್ತಾಗುತ್ತೆ. ಜೊತೆಗೆ ನಿಮ್ಮ ಸಹನೆ ಕಟ್ಟೆ ಹೊಡೆಯುವಂತಹ ಸಂದರ್ಭದಲ್ಲಿ ಕೂಡ ನಿರ್ಮಾಣ ಆದರೂ ಆಗಬಹುದು. ಯಾರು ಒಳ್ಳೆಯವರು, ಯಾರು ಕೆಟ್ಟವರು ಎಲ್ಲದರ ಬಗ್ಗೆ ಪೂರ್ಣ ಮಾಹಿತಿ ಈ ತಿಂಗಳಲ್ಲಿ ನಿಮ್ಮ ಕಣ್ಣ ಮುಂದೆ ಕಾಣುತ್ತೆ. ಕುಂಭ ರಾಶಿಯವರು ಏನಾದರೂ ಸಂಪಾದನೆ ಮಾಡಿದ್ದಾರೆ ಅಂದರೆ ಯಾವುದೂ ಕೂಡ ಸುಮ್ಮನೆ ಸಿಕ್ಕಿರುವುದಿಲ್ಲ. ಕಷ್ಟಪಟ್ಟು ಒಂದಷ್ಟು ಸಂಪಾದನೆಯನ್ನು ಮಾಡಿರುತ್ತಾರೆ. ಈ ಸಂಪಾದನೆಗಳು ನಿಮಗೆ ಉಪಯೋಗವಾಗುವಂತಹ ತಿಂಗಳು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾವುದೋ ಒಂದು ಖರ್ಚು ಬರುವಂಥದ್ದಿದೆ, ಆ ಖರ್ಚನ್ನು ಬೇರೆಯವರ ಬಳಿ ಕೇಳುವ ಪರಿಸ್ಥಿತಿ ಇರುವುದಿಲ್ಲ. ಇನ್ನು ಕುಂಭ ರಾಶಿ ವಾಯುತತ್ವ ರಾಶಿಯಾಗಿರುವುದರಿಂದ ಬುದ್ಧಿ ಚಾತುರ್ಯಗಳು ಅಷ್ಟಾಗಿ ಗೊತ್ತಾಗೋದಿಲ್ಲ. ಅವರಲ್ಲಿ ಇರುವಂತಹ ಚತುರತೆಗಳು, ಅವರಲ್ಲಿರುವಂತಹ ಜ್ಞಾನ ಅದು ಸುಲಭವಾಗಿ ಪ್ರಕಟವಾಗುವುದಿಲ್ಲ, ಅಷ್ಟು ಬೇಗ ತಿಳಿಯುವುದಿಲ್ಲ. ಯಾಕಂದರೆ ಕುಂಭ ಅನ್ನುವುದು ಮಡಿಕೆ ಆಗಿರುವುದರಿಂದ ನಿಮ್ಮ ಟ್ಯಾಲೆಂಟ್ ತುಂಬ ಹಿಡನ್ ಆಗಿರುತ್ತೆ. ಮಡಿಕೆ ಕಾಣಿಸುವುದಿಲ್ಲ, ಕೈ ಹಾಕಿ ನೋಡಬೇಕು. ಹಾಗಾಗಿ ಕುಂಭ ರಾಶಿಯವರ ಬುದ್ಧಿವಂತಿಕೆಯನ್ನು ಅಳೆಯುವುದು ಕಷ್ಟ. ಕುಂಭ ರಾಶಿಯವರು ಅವರ ಪ್ರೊಫೆಷನ್ ಆಗಿರಬಹುದು, ಅವರಿಗೆ ಇಷ್ಟು ಸಂಬಳ ಬರುತ್ತೆ ಎಲ್ಲವನ್ನ ಕೂಡ ತುಂಬ ಸೀಕ್ರೆಟ್ ಆಗಿ ಇಟ್ಟಿರ್ತಾರೆ. ಹಾಗೆ ಈ ತಿಂಗಳಲ್ಲಿ ನಿಮಗೆ ಶುಭ ಬಣ್ಣ ಯಾವುದು ಅಂದರೆ ನೀಲಿ ಬಣ್ಣ. ನೀಲಿ ಬಣ್ಣದ ಜೊತೆಗೆ ಮಿಶ್ರಣಗಳನ್ನು ಕೂಡ ಬಳಸಬಹುದು. ಈ ತಿಂಗಳಲ್ಲಿ ಶನಿವಾರದ ದಿನ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಬೇಕು. ಹಾಗೆ ನಿಮ್ಮ ಮೇಲೆ ದೃಷ್ಟಿ ದೋಷಗಳು ಕೂಡ ಆಗಬಹುದು. ಇದೆಲ್ಲದರಿಂದ ಸ್ವಲ್ಪ ಹುಷಾರಾಗಿರಿ.
ಲಕ್ಷ್ಮೀನಾರಾಯಣ ಆರಾಧನೆಯನ್ನು ಕೂಡ ಮಾಡಿಕೊಳ್ಳಿ. ಈ ತಿಂಗಳಲ್ಲಿ ನಿಮಗೆ ಹೊಸ ಸ್ನೇಹಿತರಾಗುತ್ತಾರೆ. ಮನಸ್ಸು ಸಂತೋಷವಾಗಿರುವಂತಹ ಸಂಭವಗಳಿವೆ. ಉನ್ನತ ಸ್ಥಾನದಲ್ಲಿರುತ್ತೀರಾ. ಒಂದಿಷ್ಟು ಆರೋಗ್ಯ ಸಮಸ್ಯೆಗಳು ದೂರವಾಗಿ ಚೈತನ್ಯ ಬರುತ್ತೆ, ಅಭಿವೃದ್ಧಿಯಾಗುತ್ತೆ. ಗೃಹ ನಿರ್ಮಾಣ ಯೋಗಗಳು ಈ ತಿಂಗಳಲ್ಲಿ ಬರ್ತಾ ಇದೆ. ಇದರ ಜೊತೆಗೆ ಕುಟುಂಬದ ಬಗ್ಗೆ, ಸಂಬಂಧಗಳ ಬಗ್ಗೆ ಸಾಕಷ್ಟು ವಿಶೇಷವಾಗಿರುವಂತಹ ವಿಚಾರಗಳು ಕೂಡ ನಿಮ್ಮಲ್ಲಿ ಮನವರಿಕೆಯಾಗುವಂತಹ ಸಂಭವಗಳು ಕೂಡ ಇರುವಂಥದ್ದು. ಹಾಗೆ ಒಂದಷ್ಟು ವಿಚಾರಗಳನ್ನು ಬ್ಯಾಲೆನ್ಸ್ ಮಾಡಲು ಆಗದೆ ಒದ್ದಾಟದಲ್ಲಿ ಕೂಡ ಸಿಕ್ಕಿ ಹಾಕಿಕೊಳ್ಳಬಹುದು. ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಗಳು ಕೂಡ ಕಂಡುಬರಬಹುದು. ಇದರ ಜೊತೆಗೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಖರೀದಿ ಮಾಡುವಂಥದ್ದು, ಎಲ್ಲವೂ ಮಾಡಿ ಹಣ ವ್ಯಯ ಮಾಡುವಂತಹ ಸಂಭವಗಳಿವೆ. ಡಾಕ್ಟರ್, ಇಂಜಿನಿಯರ್ಗಳು, ವ್ಯಾಪಾರಿಗಳು, ಪೆಟ್ರೋಲ್, ಎಣ್ಣೆ, ಕಬ್ಬಿಣ ವ್ಯಾಪಾರಿಗಳಿಗೆ ಈ ತಿಂಗಳು ಅತ್ಯಂತ ಶುಭದಾಯಕವಾಗಿದೆ. ಓಂ ಹಂ ಹನುಮತೆ ನಮಃ ಅನ್ನುವ ಮಂತ್ರವನ್ನು ಪ್ರತಿನಿತ್ಯ ನೀವು ಹೇಳುವುದರಿಂದ ಅತ್ಯಂತ ಲಾಭದಾಯಕವಾದ ತಿಂಗಳಾಗಿರುತ್ತೆ. ಓಂ ಆಂಜನೇಯಾಯ ನಮಃ ಅಂತ ಕಾಮೆಂಟ್ ಮಾಡಿ. ಈ ಮಾಹಿತಿಯನ್ನು ಕುಂಭ ರಾಶಿಯವರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತೆ. ಕುಂಭ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.